ನಮಃ. ಹಸ್ತಗಳನ್ನು ಬಿಡಿಸಿಕೊಳ್ಳೋಣ. ಪಾದಗಳ ನಡುವೆ ಅಂತರ. ಎಡಹಸ್ತದಿಂದ ಬಲಗಿವಿಯನ್ನು, ಬಲಹಸ್ತದಿಂದ ಎಡಗಿವಿಯನ್ನು ಬಂಧಿಸಿಕೊಳ್ಳೋಣ. ನಾಲಿಗೆ ಕೇಚರಿ ಮುದ್ರೆ. ಕಣ್ಣುಗಳನ್ನು ಹಾಗೆ ಮುಚ್ಚಿರೋಣ. ಪೂರಕ ಮಾಡುತ್ತಾ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಓಂ ಹ್ರೈಂ ಸವಿತ್ರೇ ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ ಪೂರಕ, ರೇಚಕ. ಇವತ್ತು ರಥಸಪ್ತಮಿ. ಹಾಗಾಗಿ ನಾವು ಇವತ್ತು ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಎಲ್ಲ ಶಾಲಾ ಮಕ್ಕಳು ಮತ್ತು ನಮ್ಮ ಎಲ್ಲ ಯೋಗ ಪಟುಗಳು ಸಾರ್ವಜನಿಕರ ಜೊತೆ ಒಂದು 108 ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮನ ಗರುಡ ಫೌಂಡೇಶನ್ ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಮಕ್ಕಳು 2000 ಮೇಲಿದ್ದಾರೆ, ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದಾರೆ. ಹಾಗೆ ನಮ್ಮ ನಾಗರಿಕರು ಕೂಡ ಭಾಗವಹಿಸಿದ್ದಾರೆ. ಒಂಥರ ಅತ್ಯಂತ ಪ್ರಶಸ್ತವಾದ ಕಾರ್ಯಕ್ರಮ ರಥಸಪ್ತಮಿಗೆ ಅಂತ ನಾನು ಅನ್ಕೋತೀನಿ. ಯೋಗ ಮತ್ತು ಸೂರ್ಯ ನಮಸ್ಕಾರದಿಂದ ಆಗುವಂಥ ಒಂದು ಬೆನಿಫಿಟ್ಸ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ. ಶಾಲೆಗೆ ಹೋಗಿ ಅವರಿಗೆ ಒಂದು ಸೂರ್ಯ ನಮಸ್ಕಾರ ಅಭಿಯಾನ ಅಂತ ಮಾಡಿದ್ದೀವಿ. ಸೊ ಅದರ ಉಪಯೋಗ ಏನು, ಅದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತಲೂ ಹೇಳ್ಕೊಟ್ಟಿದ್ದೀವಿ. ಸೊ ಮಕ್ಕಳು ಮುಂದೆನೂ ಕೂಡ ಅದನ್ನ ಅಭ್ಯಾಸನ ನಿರತವಾಗಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ರಥಸಪ್ತಮಿ ಪ್ರಯುಕ್ತ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ 2000 ಮೇಲೆ ಪಟ್ಟ ಮಕ್ಕಳುಗಳು ಬಂದು ಇಲ್ಲಿ ಯೋಗಾಸನವನ್ನು ಮಾಡಿದ್ದಾರೆ. ಎರಡನೇದೇನು, ನಮ್ಮ ಪರಮ ಪೂಜ್ಯ ತದ್ಯುಕ್ತಾನಂದ ಸ್ವಾಮೀಜಿಯವರು ಇಲ್ಲಿ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಗರುಡ ಫೌಂಡೇಶನ್ ಅವರು ಎಷ್ಟು ಸಾವಿರಾರು ಮಕ್ಕಳಿಗೆ ಈ ಒಂದು ಒಳ್ಳೆ ಯೋಗಾಸನ ಹೇಳಿಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ರಥಸಪ್ತಮಿಯ ಈ ವಿಶೇಷ ದಿನ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕೃತಿಯ ಆರಾಧನೆಯನ್ನು, ಪ್ರಕೃತಿಯ ಜೊತೆ ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಮತ್ತು ಶಾಶ್ವತವಾಗಿ ಸಾವಿರಾರು ವರ್ಷಗಳಿಂದ ಇರುವಂತಹ ಸೂರ್ಯ ನಮ್ಮೆಲ್ಲರ ಜೀವ. ಸೂರ್ಯನಿಲ್ಲದೆ ಇತ್ತು ಅಂತ ಹೇಳಿದ್ರೆ ಯಾವ ಜೀವವೂ ಬದುಕಿರೋದಿಲ್ಲ. ಅಂತಹ ಸೂರ್ಯನನ್ನು ನಮಸ್ಕಾರದ ಮೂಲಕ ಗೌರವ ಸಲ್ಲಿಸೋದು. ಹಾಗೂ ಸೂರ್ಯ ಇವತ್ತಿನಿಂದ ದಕ್ಷಿಣದಿಂದ ಉತ್ತರದ ದಿಕ್ಕಿನ ಕಡೆಗೆ ಹೋಗ್ತಾನೆ. ಇವತ್ತಿನಿಂದ ವಸಂತ ಋತು ಪ್ರಾರಂಭವಾಗುತ್ತೆ. ಋತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಋತು ವಸಂತ ಋತು. ಸೂರ್ಯನ ಬೆಳಕು, ಸೂರ್ಯನ ಕಿರಣ ಎಲ್ಲ ಜೀವರಾಶಿಗಳಿಗೆ ಪ್ರಾಣ. ಇದನ್ನು ನಮ್ಮ ಹಿರಿಯ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯೋಗ ಶಿಕ್ಷಣ ಇದರ ಕೊರತೆ ಇದೆ. ಅಂತಹ ದಿನಗಳಲ್ಲಿ ನಮ್ಮ ನಾಯಕರಾದಂತಹ ಯೋಗವನ್ನು ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಇವತ್ತು ಹೇಳಿಕೊಟ್ಟು ಆಜೀವ ಪರ್ಯಂತ ಮಾಡುವುದರ ಮೂಲಕ ಅವರು ಆರೋಗ್ಯವನ್ನು ಪಡೀತಾರೆ, ದಾರಿದ್ರ್ಯವನ್ನು ದೂರ ಮಾಡಿಕೊಳ್ತಾರೆ. ರಥಸಪ್ತಮಿಯ ಈ ಶುಭ ದಿನ ಬಂದು ಅವರು ಒಂದು ಸಂಕಲ್ಪವನ್ನು ಮಾಡುವುದಕ್ಕೆ ಇವತ್ತು ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ. ಯೋಗ ಬಹಳ ಮುಖ್ಯವಾದಂತಹ ಒಂದು ಪ್ರತಿಯೊಬ್ಬ ಜೀವಿಯ ಅವಿಭಾಜ್ಯ ಅಂಗ ಆಗಬೇಕು. ಆದರೆ ನಾವು ಮರೆತು ಬಿಟ್ಟಿದ್ದೀವಿ. ಇವತ್ತು ಅದನ್ನು ನೆನಪಿಸಿಕೊಡುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಎಲ್ಲ ಮಕ್ಕಳು ಕೂಡ ಆರೋಗ್ಯವಾಗಿ ಬೆಳೆದರೆ ಸಮಾಜದ ಸಂಪತ್ತು ಎಷ್ಟು ಬೆಳೀತದೆ ಅಂತ ಯೋಚನೆ ಮಾಡಿ. ನಾವು ಗಮನಿಸಬೇಕು, ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಇದ್ದೀವಿ. ಇದು ಬಹಳ ದುಃಖಕರವಾದಂತಹ ವಿಷಯ, ಹೆಮ್ಮೆಯ ವಿಷಯದ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಯಾರು ಸೂರ್ಯ ನಮಸ್ಕಾರವನ್ನು ಪ್ರತಿದಿನ 13 ಸೂರ್ಯ ನಮಸ್ಕಾರ ಏನು ಮಾಡಲಿಕ್ಕೆ 40ರಿಂದ 50 ಸೆಕೆಂಡ್ ಸಾಕು. ಅಂದರೆ 15 ನಿಮಿಷದಲ್ಲಿ ಸೂರ್ಯ ನಮಸ್ಕಾರ 13 ಬಾರಿ ಮುಗಿಸ್ಬಿಡ್ಬೋದು. ಮಾಡಿದ್ರೆ ಅಂಥವರಿಗೆ ಡಯಾಬಿಟಿಸ್ ಬರೋದಿಲ್ಲ, ಬುದ್ಧಿ ಚುರುಕಾಗ್ತದೆ, ಜೀವನ ಭವ್ಯವಾಗ್ತದೆ. ಅವರು ಮಾಡುವ ಎಲ್ಲ ಕೆಲಸಗಳು ಕೂಡ ಯಶಸ್ಸಿನ ಬುದ್ಧಿ ಖಂಡಿತವಾಗಿ ದೊರಕ್ತದೆ. ಅದೆಲ್ಲದಕ್ಕೂ ಮೂಲ ಈ ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರವನ್ನು ಮಕ್ಕಳಲ್ಲಿ ಅಭ್ಯಾಸ ಮಾಡಿಸೋದ್ರ ಮೂಲಕ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ
ಪ್ರಕೃತಿಯ ಜೊತೆಗೆ ನಾವೆಲ್ಲರೂ ಒಂದಾಗಿ ಬದುಕುತ್ತಾ ಪ್ರಕೃತಿಯಲ್ಲಿ ಇರುವ ಎಲ್ಲ ಜೀವಿಗಳು ಸೂರ್ಯನನ್ನು ಸೇರಿ, ಅದಕ್ಕೆ ಸೂರ್ಯ ಭಗವಂತ ಅಂತ ಹೇಳ್ತೀವಿ, ಸೂರ್ಯ ನಾರಾಯಣ ಅಂತ ಹೇಳ್ತೇವೆ, ಆತನಿಗೆ ನಮ್ಮ ಭಕ್ತಿ ಹಾಗೂ ಭಾವವನ್ನು ಸಮರ್ಪಿಸುವಂತಹ ಒಂದು ವಿಶೇಷ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.